ಎಲ್ರಿಗೂ ನಮಸ್ಕಾರ. ಫ್ಯೂಚರ್ ಸ್ಕಿಲ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನಿಮ್ಮ ರಮೇಶ್. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಆದಷ್ಟು ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಆವಾಗಲೇ ನಿಮ್ಗೋಸ್ಕರ ಒಂದು ಹೊಸ ಹೊಸ ವಿಡಿಯೋ ಜೊತೆಗೆ ನಾವು ಈ ಪ್ಲಾಟ್ಫಾರ್ಮ್ ಗೆ ಬರ್ತಾ ಇರ್ತೀವಿ. ಓಕೆ, ನೋಡಿ, ಇವತ್ತಿನ ವಿಡಿಯೋ ಒಂದು ಗ್ರಾಮ ಒನ್ ಫ್ರಾಂಚೈಸಿ ಕರೆದಿದ್ದಾರೆ. ಯಾರೆಲ್ಲ ಆನ್ಲೈನ್ ವರ್ಕ್ ಅಂದ್ರೆ ಗೋರ್ಮೆಂಟ್ ಯೋಜನೆಗಳನ್ನ ಅಪ್ಲಿಕೇಶನ್ ಹಾಕೋಕೆ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ಯಾರೆಲ್ಲ ಇವಾಗ ಅಟ್ ಪ್ರೆಸೆಂಟ್ ಡಿಗ್ರಿ ಆಗಿದೆ ಅಥವಾ ಅವರ ಪಿ ಯು ಸಿ ಆಗಿದೆ, ಅಂತವ್ರು ಜಾಬ್ ಇಲ್ವಾ, ಅಂತವ್ರು ಇಂತಹ ಒಂದು ಯೋಜನೆಗಳಲ್ಲಿ ಅಪ್ಲೈ ಮಾಡಿ ಒಂದು ಓನ್ ಬಿಸ್ನೆಸ್ ನ ಮಾಡ್ಕೋಬಹುದು. ಓಕೆ, ಸೊ ಇದಕ್ಕೆ ಹೇಳೋದು ಗ್ರಾಮ ಒನ್ ಅಂತ. ಸೊ ಯಾವ ಯಾವ ಒಂದು ಜಿಲ್ಲೆಗಳಲ್ಲಿ ಈ ಗ್ರಾಮ ಒನ್ ಫ್ರಾಂಚೈಸಿನ ಕರೆದಿದ್ದಾರೆ ಅಂತ ನಾವು ನೋಡೋದಾದ್ರೆ, ನೋಡಿ, ಆಲ್ರೆಡಿ ಗುಲ್ಬರ್ಗಾ ಫುಲ್ ಆಗಿದೆ. ಗುಲ್ಬರ್ಗಾ ಜಿಲ್ಲೆ ಇದು ಫುಲ್ ಆಗಿದೆ. ಓಕೆ, ಸೊ ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಗ್ರಾಮ ಒನ್ ಫ್ರಾಂಚೈಸಿ ಕೇಂದ್ರಗಳನ್ನು ಸ್ಥಾಪನೆ ಮತ್ತು ನಿರ್ವಹಣೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು ಫ್ರಾಂಚೈಸಿ ಕೊಡ್ತಿದಾರಪ್ಪ ಅಂದ್ರೆ, ಚಾಮರಾಜನಗರ ಜಿಲ್ಲೆ ಇರಬಹುದು, ಚಿಕ್ಕಮಗಳೂರು ಇರಬಹುದು, ಹಾಸನ ಇರಬಹುದು, ಕೊಡಗು ಇರಬಹುದು, ಮಂಡ್ಯ ಇರಬಹುದು, ಮೈಸೂರು ಇರಬಹುದು, ರಾಯಚೂರು ಇರಬಹುದು, ವಿಜಯನಗರ. ಓಕೆ, ಸೊ ಟೋಟಲ್ ಏನಪ್ಪಾ ಅಂದ್ರೆ ಒಟ್ಟು 62 ತಾಲೂಕುಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ನಿಮ್ಗೆ ಈ ಗ್ರಾಮ ಒನ್ ಅಪ್ಲಿಕೇಶನ್ ನ ಕರೆದಿದ್ದಾರೆ. ಇಂತಹ ಒಂದು ಒಳ್ಳೆ ಅವಕಾಶನ ಯಾರೆಲ್ಲ ಸ್ವಂತ ಉದ್ಯಮ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಳ್ತೀರಾ, ಇದನ್ನ ಅಪ್ಲೈ ಮಾಡಿ, ಮಿಸ್ ಮಾಡ್ಕೋಬೇಡಿ ಇಂತ ಅಪಾರ್ಚುನಿಟಿನ ಅಂತ ಹೇಳೋದು. ಓಕೆ, ಸೊ ನೋಡಿ, ಲಾಸ್ಟ್ ಡೇಟ್ ಏನಪ್ಪಾ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಲಾಸ್ಟ್ ಡೇಟ್ ನೋಡಬಹುದು ನೀವು. ಸ್ಟಾರ್ಟ್ ಆಗಿರೋದು ಯಾವಾಗಂದ್ರೆ ಅಕ್ಟೋಬರ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಲಾಸ್ಟ್ 15/10/2024 ಇದು ಅಪ್ಲಿಕೇಬಲ್ ಇರುತ್ತೆ. ಇನ್ನು 5 ದಿನ ಬಾಕಿ ಇದೆ. ಅದರೊಳಗಡೆ ನೀವು ಈ ಒಂದು ಅಪ್ಲಿಕೇಶನ್ ನ ನೀವು ಹಾಕೋಬೇಕು. ಓಕೆ, ಸೊ ಯಾವ ತರ ಹಾಕೋಬೇಕು ಅಂದ್ರೆ, ಇಲ್ಲೊಂದು ನಿಮ್ಗೆ ಒಂದು ಲಿಂಕ್ ಆಲ್ರೆಡಿ ಅವರು ಪ್ರೊವೈಡ್ ಮಾಡಿದ್ದಾರೆ. ಈ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ನನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತಿರ್ತೀನಿ. ಅಲ್ಲಿ ಹೋಗಿ ಕ್ಲಿಕ್ ಮಾಡೋ ಮುಖಾಂತರ ನೀವು ಡೈರೆಕ್ಟ್ ಅಪ್ಲಿಕೇಶನ್ ನ ಹಾಕಬಹುದು. ಓಕೆ, ಸೊ ನಾನು ಡೈರೆಕ್ಟ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ಬಿಡ್ತೀನಿ ಯಾವ ಪೇಜ್ ಬರುತ್ತೆ ಅಂತ. ನೋಡಿ, ಈ ಲಿಂಕ್ ಮೇಲೆ ನೀವು ಈ ತರ ಒಂದು ಪೇಜ್ ಬರುತ್ತೆ. ಓಕೆ, ಸೊ ಇಲ್ಲಿ ನಿಮ್ಮ ಹೆಸರು. ಓಕೆ, ಸೊ 1 by 1 ನಾನು ನೀಟ್ ಆಗಿ ಹೇಳ್ಕೊಡ್ತೀನಿ. ಓಕೆ, ಸೊ ಫೈನಲಿ ಇಲ್ಲಿ ನಿಮ್ಮ ಅಪ್ಲಿಕೆಂಟ್ ನೇಮ್, ನಿಮ್ಮ ಹೆಸರು ಏನಿದೆ ಆಸ್ ಪರ್ ಆಧಾರ್ ಕಾರ್ಡ್, ಆಸ್ ಪರ್ ಮಾಸ್ ಕಾರ್ಡ್ ಏನಿರುತ್ತೋ ಅದನ್ನೇ ಹಾಕ್ಬೇಕು. ಜೆಂಡರ್ ಅಂದ್ರೆ ನೀವು ಮೇಲಾ ಫಿಮೇಲಾ, ಓಕೆ, ಮೇಲಾ ಫಿಮೇಲಾ ಅಂತ ಹಾಕೋಬೇಕು. ಓಕೆ, ಡೇಟ್ ಆಫ್ ಬರ್ತ್, ನಿಮ್ದು ಏನ್ ಡೇಟ್ ಆಫ್ ಬರ್ತ್ ಇದೆ ಅದನ್ನ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಇಮೇಲ್ ಐ ಡಿ ಹಾಕಿ, ನಿಮ್ಮ ಕ್ವಾಲಿಫಿಕೇಶನ್ ಹಾಕಿ. ನೋಡಿ, ಇಲ್ಲಿ ಬಹಳ ಇಂಪಾರ್ಟೆಂಟ್, ಕ್ವಾಲಿಫಿಕೇಶನ್ ನ ಕರೆಕ್ಟ್ ಆಗಿ ನೀವು ಹಾಕ್ಬೇಕು. ಓಕೆ, ಸೊ 12th ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್, ಯಾವ ಜಿಲ್ಲೆಗೆ ನೀವು ಅಪ್ಲೈ ಮಾಡಿದ್ರಿ, ಇಷ್ಟೊಂದು ಜಿಲ್ಲೆಗಳಿಗೆ ಇದು ಇವಾಗ ಅಟ್ ಪ್ರೆಸೆಂಟ್ ಇದೆ. ಇಷ್ಟೊಂದು ಜಿಲ್ಲೆಗಳು ಯಾವ ಜಿಲ್ಲೆಗೆ ನೀವು ಕನ್ಸಿಡರ್ ಮಾಡ್ತೀರಾ ಅದನ್ನ ನೀವು ಇಲ್ಲಿ ಹಾಕೋಬೇಕು. ತಾಲೂಕ್ ಹಾಕೋಬೇಕು, ಗ್ರಾಮ ಪಂಚಾಯತ್ ಯಾವ್ದು ಬರುತ್ತೆ ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಡಾಕ್ಯುಮೆಂಟ್ ಏನೇನ್ ಬೇಕು, ಬಹಳ ಇಂಪಾರ್ಟೆಂಟ್ ಇಲ್ಲಿ ಡಾಕ್ಯುಮೆಂಟ್. ನೋಡಿ, ಪ್ಯಾನ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಒಂದು ಪಾಸ್ಬುಕ್ ನಿಮ್ಮ ಹತ್ರ ಇರಬೇಕು, ಆಮೇಲೆ ಶಾಪ್ ಇನ್ಸೈಡ್ ಔಟ್ಸೈಡ್ ಫೋಟೋ, ಒಂದು ನಿಮ್ಮ ಹತ್ರ ಶಾಪ್ ಇರಬೇಕು, ಹೊರಗಡೆಯಿಂದ ಒಂದು ಫೋಟೋ ಮತ್ತೆ ಒಳಗಡೆಯಿಂದ ಒಂದು ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕು, ಮತ್ತೆ ಹೈಯೆಸ್ಟ್ ಎಜುಕೇಶನ್ ಸರ್ಟಿಫಿಕೇಟ್ ಇಲ್ಲಿ ನೀವು ಹಾಕ್ಬೇಕು. ಓಕೆ, ಸೊ ಎಜುಕೇಶನ್ ಸರ್ಟಿಫಿಕೇಟ್ ಹಾಕ್ಮೇಲೆ ನೋಡಿ, ಇಲ್ಲೊಂದು ಏನೋ ನೋಟ್ ಅಂತ ಕೊಟ್ಟಿದ್ದಾರೆ, ಬಹಳ ಇಂಪಾರ್ಟೆಂಟ್ ಇದೆ. ಯುವರ್ ಫೈಲ್ ಶುಡ್ ಬಿ ಇನ್ JPG PNG ಫಾರ್ಮ್ಯಾಟ್ ಅಂಡ್ ನಾಟ್ ಮೋರ್ ದೆನ್ 250 KB. ಯಾವುದೇ ಒಂದು ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಿರಲ್ಲ ಅದು 250 KB ಮೀರಿರಬಾರದು. ಓಕೆ, ಇದೊಂದು ಬಹಳಷ್ಟು ನೀವು ನೆನಪಿಡ್ಕೋಬೇಕು. ಸೊ ಅದರ ಒಳಗಡೆ ಇರೋ ಒಂದು ಕೆಬಿನ ನೀವು ಇದರಲ್ಲಿ ಅಪ್ಲೋಡ್ ಮಾಡಿದ್ರೆ ಈಸಿಯಾಗಿ ತಗೊಳುತ್ತೆ. ಆಮೇಲೆ ಲಾಸ್ಟ್ಗೆ ನೀವು ಇಲ್ಲಿ ಸಬ್ಮಿಟ್ ಅಂತ ಕೊಟ್ರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಆಗುತ್ತೆ. ಸೊ ಬಹಳ ಒಂದು ಒಳ್ಳೆ ಯೋಜನೆ ಇದು, ಒಂದು ಒಳ್ಳೆ ಫ್ರಾಂಚೈಸಿ ಇದು. ಇದನ್ನ ಅಪ್ಲೈ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಸ್ವಂತ ಬಿಸ್ನೆಸ್ ನ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಹುದು. ಸೊ ಎಲ್ರಿಗೂ ಆಲ್ ದ ಬೆಸ್ಟ್, ಆ ಜಿಲ್ಲೆಯವರಿಗೆ ಆಲ್ ದ ಬೆಸ್ಟ್. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಆದಷ್ಟು ಹಾಗೆ ನೋಡಿ ಸುಮ್ಮನೆ ಇರಬಾರ್ದು, ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡ್ತಾ ಇರಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಗಳಲ್ಲಿ ಇದನ್ನ ಶೇರ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್.